ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ಕುರ್ಕುರೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ 1 ಕಪ್ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, 1 ಕಪ್ ಅವಲಕ್ಕಿ ಪೌಡ್ರ್ ಮಾಡುವಾಗ ಬರೀ ಇಷ್ಟೇ ಸಿಗೋದು ನಿಮಗೆ ಪೌಡ್ರು. ಅರ್ಧ ಕಪ್ಗಿಂತ ಕಡಿಮೆನೇ ಸಿಗುತ್ತೆ ಪೌಡರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ನಾನು ಯಾವ ಕಪ್ಪಲ್ಲಿ ನೋಡಿ ಅವಲಕ್ಕಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ ನೀವು ನೀರನ್ನು ಹಾಕಿ ಬಿಸಿ ಮಾಡಬೇಕು. ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು. ಸೊ ನೋಡಿ, ಇವಾಗ ನೀರು ಕುದಿ ಬಂದಿದೆ. ನೀರು ಕುದಿ ಬಂದ ಕೂಡಲೇ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ನಂತರ ರೆಡಿ ಮಾಡಿರುವ ಮಿಶ್ರಣವನ್ನು ಹಾಕಿ ಬೇಗನೆ ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು ನೋಡಿ. ಇಲ್ಲಾಂದರೆ ಇದು ಗಂಟಾಗುತ್ತೆ. ಆದ ಕಾರಣ ಬೇಗನೆ ಇದನ್ನು ಚೆನ್ನಾಗಿ ತಿರುಗಿಸಬೇಕು. ಗ್ಯಾಸನ್ನು ಆಫ್ ಮಾಡಿದ್ದೀವಿ, ನೆನಪಿಡಿ. ಸೊ ಇದನ್ನು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಗಂಟಾಗದೆ ನೀವು ಇದನ್ನು ಚೆನ್ನಾಗಿ ತಿರುಗಿಸಬೇಕು. ಇದು ಇವಾಗ ರೆಡಿ ಆಗಿದೆ. ಇದನ್ನು ಇವಾಗ ಒಂದು 5 ನಿಮಿಷ ಮುಚ್ಚಿಡೋಣ. 5 ನಿಮಿಷ ಆಗಿದೆ. ಸೊ ಇದನ್ನು ಇವಾಗ ನಾವು ಇನ್ನೊಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡೋಣ. ನಾನೊಂದು ಬಟ್ಲಿಗೆ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೋಡಿ ಸ್ಪೂನಲ್ಲಿ ಈ ಥರ ಬಿಡಿಸಬೇಕು. ಆವಾಗ ಇದು ಬೇಗನೆ ತಣ್ಣಗಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಬಿಡಿಸಿ. ಇವಾಗ 1/4 ಕಪ್ಪಷ್ಟು ನಾನು ಅರಾರೋಟನ್ನು ಹಾಕ್ತಾ ಇದ್ದೀನಿ. ಅದು ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರನ್ನು ಕೂಡ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ನೀವು ಕೈಯನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಇದು ತಣ್ಣಗಾಗಿದೆ. ನಾನು ಕೈಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ಯಾವುದು ಆಯಿಲ್ ಕೂಡ ಹಾಕ್ಕೊಳ್ಬೋದು. ರಿಫೈನ್ಡ್ ಆಯಿಲ್, ವೆಜಿಟೇಬಲ್ ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಒಳ್ಳೆ ಇದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಒಳ್ಳೆ ಉಂಡೆನ ಮಾಡಬೇಕು ನೋಡಿ. ಹಿಟ್ಟು ನಿಮಗೆ ಸ್ವಲ್ಪ ತೆಳು ಅಂತ ಅನಿಸಿದರೆ ನೀವು ಸ್ವಲ್ಪ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ಬೋದು. ಇವಾಗ ನೋಡಿ, ಸಾಫ್ಟ್ ಆದ ಉಂಡೆ ರೆಡಿ ಆಗಿದೆ. ಸ್ವಲ್ಪ ಕೈಗೆ ಎಣ್ಣೆನ ಹಾಕಿ ಸಣ್ಣ ಸಣ್ಣ ಬಾಲ್ಸನ್ನು ಮಾಡಬೇಕು. ಆನಂತರ ನಾವು ಕುರ್ಕುರೆ ಶೇಪನ್ನು ಕೊಡಬೇಕು. ಇದಕ್ಕೆ ಚೆನ್ನಾಗಿ ಈ ರೀತಿ ಉಂಡೆ ಮಾಡಿ ಮೊದಲಿಗೆ, ನಂತರ ಕುರ್ಕುರೆ ಶೇಪ್ ಕೊಡಿ ನೋಡಿ. ಈ ರೀತಿ ಕೈ ಬೆರಳಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು. ಉದ್ದ ಬೇಕಾದರೆ ಉದ್ದನೂ ಮಾಡ್ಬೋದು. ಸ್ವಲ್ಪ ಶಾರ್ಟ್ ಆಗಬೇಕಂದ್ರೆ ಶಾರ್ಟ್ ಆಗಿ ಕೂಡ ಮಾಡ್ಬೋದು. ನೀವು ದಪ್ಪ ಬೇಕಾದರೆ ದಪ್ಪ ಮಾಡ್ಬೋದು ಅಥವಾ ಸಪೂರವಾಗಿ ಸಹ ಮಾಡ್ಬೋದು. ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಆಯಿಲನ್ನು ಬಿಸಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಾಕಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಲೇಬೇಡಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ ನೀವು. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ 1 ತಿಂಗಳವರೆಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಅದರಷ್ಟಕ್ಕೆ ಫ್ರೈ ಆಗಲಿ. ಇದು ಸುಮಾರು 7ರಿಂದ 8 ನಿಮಿಷ ತಗೊಳ್ಳುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ. ಸೊ ಮಧ್ಯದಲ್ಲಿ ನೀವು ಇದನ್ನು ಏನು ಸ್ಪೂನ್ ಹಾಕಿ ಇದನ್ನು ತಿರುಗಿಸ್ಬೇಕಂತೇನು ಅವಶ್ಯಕತೆ ಇಲ್ಲ. ಸೊ ನೋಡಿ, ಇವಾಗ ಇದು ಸ್ವಲ್ಪ ಗೋಲ್ಡ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ನಾವು ಪ್ಲೇಟಲ್ಲಿ ಎತ್ತಿಡೋಣ. ಇವಾಗ ನೋಡಿ, ಕುರ್ಕುರೆ ರೆಡಿ ಆಗಿದೆ. ಇದಕ್ಕೆ ನಾವು ಮಸಾಲೆನ ಸೇರಿಸೋಣ. ನಾನಿಲ್ಲಿ ಖಾರದ ಹುಡಿ ಜೊತೆಗೆ ಚಾಟ್ ಮಸಾಲ, ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಸೊ ಕ್ರಿಸ್ಪಿಯಾದ ರುಚಿಕರವಾದ ಕುರ್ಕುರೆ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.